ಈಗಲೇ ಜಮೀರ್ ಅಹಮದ್ ರಾಜೀನಾಮೆ ಕೊಟ್ರೆ ನಾನು ನಗರಸಭಾ ಸದಸ್ಯ ಕಾಂಗ್ರೆಸ್ ಪಕ್ಷದಿಂದ ರಾಜೀನಾಮೆ ಕೊಡ್ತೀನಿ. ನಾಳೆ ಕೂಡಲೇ ಕರೆಸಿ ಅವ್ರಿಗೆ ರಾಜಭವನದಲ್ಲಿ ಪ್ರಮಾಣ ವಚನ ಮಾಡಿ ಸಂಪುಟಕ್ಕೆ ಸೇರಿಸ್ಕೋಬೇಕಂತ ಈ ಎಲ್ಲ ಸಮುದಾಯದವರು ಇವತ್ತು ಮನವಿ ಮಾಡ್ತಾ ಇದ್ದಾರೆ. ಕೂಡಲೇ ಮಾಡಿದ್ರೆ 28ಕ್ಕೆ ಅನುಕೂಲ ಆಗುತ್ತೆ. ಏನು ಅಲ್ಪಸಂಖ್ಯಾತ ನಾಯಕರಲ್ಲ, ಎಲ್ಲಾ ರಾಜ್ಯದಲ್ಲೂ ಇವಾಗ ಮಾಸ್ ಲೀಡರ್, ಮಹಾನಾಯಕ. ಮುಸ್ಲಿಂ ಸಮುದಾಯ ಬರೀ ಓಟ್ ಹಾಕಕ್ಕಿದೆಯಾ ಮಾತ್ರ ಅಂತನ? ಜಮೀರ್ ಅಹಮದ್ ಖಾನ್ ಒಂದು ವ್ಯಕ್ತಿ ಅಲ್ಲ, ಅದು ಶಕ್ತಿ. AI ಎಡಿಟ್ ಆಗಿರೋದು ಆಡಿಯೋವನ್ನು ಬಿಡುಗಡೆ ಮಾಡಿ ಅವ್ರಿಗೆ ಒಂದು ಸ್ಥಾನಕ್ಕೆ ಧಕ್ಕೆ ತಗೊಂಡ್ಬಂದಿದ್ದಾರೆ. ಅವ್ರ ಮನೇಲಿ ಕೂತಿದ್ರು, ಅವ್ರನ್ನ ಮಿನಿಸ್ಟರ್ ಅಂತ ನಂಬರ್ 1 ಸ್ಥಾನದಲ್ಲಿ ಬರ್ಬೇಕಾದ ಯಾವ್ದಾದ್ರು ಹೆಸರು ಇದ್ರೆ ಅದು ಒನ್ ಅಂಡ್ ಓನ್ಲಿ ಜಮೀರ್ ಅಹಮದ್ ಖಾನ್. ಏನ್ ಇವತ್ತಿನ ದಿವಸ ನಾವು ಪ್ರೊಟೆಸ್ಟ್ ಹಮ್ಮಿಕೊಂಡಿದೀವಿ. ಮೊನ್ನೆ ಸರ್ಕಾರ ರಚನೆ ಆಗಿದ್ದ ದಿವಸ ನಮ್ಮ ಅಲ್ಪಸಂಖ್ಯಾತರ ನಾಯಕರಾದ BZ ಜಮೀರ್ ಅಹಮದ್ ಖಾನ್ ಸಾಹೇಬ್ರಿಗೆ ಸಂಪುಟದಲ್ಲಿ ಸೇರಿಸ್ಕೊಂಡಿಲ್ಲ ಅಂತ. ಯಾಕಂದ್ರೆ ಅವರು ಮಾಸ್ ಲೀಡರ್. ಜಮೀರ್ ಅಹಮದ್ ಖಾನ್ ಒಂದು ವ್ಯಕ್ತಿ ಅಲ್ಲ, ಅದು ಶಕ್ತಿ. ನಮ್ಮ ಅಲ್ಪಸಂಖ್ಯಾತರ ಶಕ್ತಿ ಅದು. ಅವ್ರಿಗೆ ಸಂಪುಟದಾಗ ಸೇರಿಸ್ಕೊಂಡಿಲ್ಲ ಅಂತ ಇಡೀ ರಾಜ್ಯದಾಗೆ ಸ್ಟ್ರೈಕ್ ನಡೀತೈತೆ. ನಾನು ಸರ್ಕಾರಕ್ಕೆ ಮನವಿ ಏನಂದ್ರೆ ಮೊದಲನೇದಾಗಿ ನಾಳೆನೆ ಅವ್ರಿಗೆ ಸಂಪುಟದಾಗ ಸೇರಿಸ್ಕೊಬೇಕಂತ, ನೆಕ್ಸ್ಟ್ ಡೇಟ್ ಕಾಯಂಗಿಲ್ಲ, ನಾಳೆನೆ ಅವ್ರಿಗೆ ಸೇರಿಸ್ಕೊಬೇಕಂತ ನಮ್ದು ಒತ್ತಡ. ಎಲ್ಲ ನಾಯಕರಿಗೆ ಮನವಿ ಏನಂದ್ರೆ ನಮ್ಮ ನಾಯಕರಾದ BZ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಮೊದಲನೇದಾಗ ಫಸ್ಟ್ ಈಗ ಸಂಪುಟದಾಗ ಸೇರಿಸ್ಕೊಬೇಕು, DCM ಮಾಡ್ಬೇಕಂತ ನಮ್ಮ ಪೂರ್ತಿ ಸಮುದಾಯದಿಂದ ಒತ್ತಡ ತರ್ತಾ ಇದೀವಿ. ದಯವಿಟ್ಟು ನಾವು ಇದು ಮನವಿ ಅಲ್ಲ, ಒಂದು ಎಚ್ಚರಿಕೆ ಅಂತ ಹೇಳಕ್ ಬಯಸ್ತೇನೆ. ಯಾಕಂದ್ರೆ 2028ಕ್ಕೆ ಏನನ್ನ ನೀವೆಲ್ಲ ನಮ್ಮ ಮುಸ್ಲಿಂ ಜನಾಂಗ ನಿಮ್ ಜೊತೆಗಿರ್ಬೇಕು ಅಂದ್ರೆ ಮೊದಲನೇದಾಗಿ BZ ಜಮೀರ್ ಅಹಮದ್ ಖಾನ್ಗೆ ಸಂಪುಟದಾಗ ಸೇರಿಸ್ಕೊಂಡು DCM ಮಾಡ್ಬೇಕಂತ ನಾನು ಸಿರಾ ಜನತೆ ಪರವಾಗಿ ಕೇಳ್ಕೊಂತ ಇದ್ದೀನಿ. ನಾವು ಈಗ್ಲೂ ಕಾಂಗ್ರೆಸ್ ಪಕ್ಷ ಅಂತ ಜಮೀರ್ ಅಹಮದ್ ಪಕ್ಷ ಅಂತ ಇರೋದು. ಈಗಲೂ ಜಮೀರ್ ಅಹಮದ್ ರಾಜೀನಾಮೆ ಕೊಟ್ರೆ ನಾನು ನಗರಸಭಾ ಸದಸ್ಯ ಕಾಂಗ್ರೆಸ್ ಪಕ್ಷದಿಂದ ರಾಜೀನಾಮೆ ಕೊಡ್ತೀನಿ. ಇದನ್ನು ಇಲ್ಲಿಂದಾನೇ ಆಗ್ಲಿ ಶುರು. ಜಾತ್ಯತೀತವಾಗಿ ಯಾರು ಅಲ್ಪಸಂಖ್ಯಾತರಲ್ಲ, ಇಡೀ ಜಾತ್ಯತೀತವಾಗಿ ಅಲ್ಪ ಹಿಂದುಳಿದ ವರ್ಗದವರು, ದೀನ್ ದಲಿತರು, ಮುಸಲ್ಮಾನರು ಎಲ್ಲ ಸೇರಿ ಇವತ್ತು ಬೃಹತ್ತಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಕಾರಣ ಇಷ್ಟೇ, ಮೊನ್ನೆ ನಡೆದಂತ ಸಂಪುಟ ಏನು ಇದಿತ್ತು, ಕ್ಯಾಬಿನೆಟ್ ರೀಶಫಲ್ ಇತ್ತು, ಅದರಲ್ಲಿ ಮೊನ್ನೆ BZ ಜಮೀರ್ ಅಹಮದ್ ಖಾನ್ ರವರ ಹೆಸರು ಇತ್ತು. ಷಡ್ಯಂತ್ರದಿಂದ ಯಾವುದೋ ಒಂದು ಆಡಿಯೋ AI ಎಡಿಟ್ ಆಗಿರೋದು ಆಡಿಯೋವನ್ನು ಬಿಡುಗಡೆ ಮಾಡಿ ಅವ್ರಿಗೆ ಒಂದು ಸ್ಥಾನಕ್ಕೆ ಧಕ್ಕೆ ತಗೊಂಡ್ಬಂದಿದ್ದಾರೆ. ಇಡೀ ರಾಜ್ಯದ ಜನಗೆ ಗೊತ್ತು, ಅದು ವ್ಯಕ್ತಿ ಅಲ್ಲ, ಅದು ಶಕ್ತಿ ಅಂತ. ಇಡೀ ಅಲ್ಪಸಂಖ್ಯಾತರ ಸಮುದಾಯ ಇವತ್ತು ಬಹಳ ಬೇಸರ ಆಗಿದ್ದಾರೆ. ಇವತ್ತು ಮಾನ್ಯ DK ಶಿವಕುಮಾರ್ ಅವರಿಗೆ ನೇರವಾಗಿ ನಾವು ಅಪೀಲ್ ಮಾಡ್ತಾ ಇದ್ವಿ, ಈ ಕೂಡಲೇ ನಾಳೆ 19ಕ್ಕೆ ಕಾಯಂಗಿಲ್ಲ. 19 ರೀಶಫಲ್ ಮಾಡೋದ್ರಲ್ಲಿ ಆಯ್ತೋ ಇಲ್ಲೋ ಅದಲ್ಲ, ನಾಳೆ ಕೂಡಲೇ ಕರೆಸಿ ಅವ್ರಿಗೆ ರಾಜಭವನದಲ್ಲಿ ಪ್ರಮಾಣ ವಚನ ಮಾಡಿ ಸಂಪುಟಕ್ಕೆ ಸೇರಿಸ್ಕೋಬೇಕಂತ ಈ ಎಲ್ಲ ಸಮುದಾಯದವರು ಇವತ್ತು ಮನವಿ ಮಾಡ್ತಾ ಇದ್ದಾರೆ. ಕೂಡಲೇ ಮಾಡಿದ್ರೆ 28ಕ್ಕೆ ಅನುಕೂಲ ಆಗುತ್ತೆ. ಎಲ್ಲರೂ ಜಾತ್ಯತೀತವಾಗಿ ಇವತ್ತು ಸೇರಿ ಒಂದು ಅಪೀಲ್, ಒಂದು ಮನವಿ ಮಾಡ್ತಾ ಇದೀವಿ. ಇದು ಎಚ್ಚರಿಕೆ ಅಂತ ಅನ್ಕೋಬಹುದು. ಯಾಕಂತಂದ್ರೆ ಮುಂದೆ ಯಾಗದು ಅನಾಹುತ ಆಗ್ಬಾರ್ದು ಅಂತಕ್ಕಂಥ ಮಾತನ್ನು ಇವತ್ತು ಸರಿಪಡಿಸ್ಕೊಂಡ್ರೆ ಮುಂದೆ ಏನಾಗಲ್ಲ. ದಯವಿಟ್ಟು BZ ಜಮೀರ್ ಅಹಮದ್ ಖಾನ್ ಅವರಿಗೆ ಸಂಪುಟಕ್ಕೆ ಸೇರಿಸ್ಕೋಬೇಕಂತ ಮನವಿ ಮಾಡ್ತಾ ನಾನು ಮಾತು ಮುಗಿಸ್ತೇನೆ. ಜೈ. BZ ಜಮೀರ್ ಅಹಮದ್ ಖಾನ್ಗೆ ಯಾಕೆ ಕೇಳ್ತಿದೀವಿ ಅಂದ್ರೆ, ಬಾರಪ್ಪ BZ ಜಮೀರ್ ಅಹಮದ್ ಖಾನ್, ನೀನ್ ಬಂದ್ರೆ ಮಾತ್ರ ಇಲ್ಲಿ ನಮಗೆ ಮತ ಕೊಡೋದು ಅಂತ ಕರೆದ್ರಲ್ಲ, ಆಹ್ವಾನ ಕೊಟ್ಟು ಕರೆದ್ರಲ್ಲ, ಅವತ್ತಿರ್ಬೇಕಿತ್ತು. ಹಾಗಾಗಿ ಇವರು ಕೇಳ್ತಿರೋದ್ರಲ್ಲಿ ಎಲ್ಲರಲ್ಲ ಅದು ಹಕ್ಕಿದೆ, ಅವ್ರ ಹಕ್ಕನ್ನ ಅವರು ಪ್ರತಿಪಾದಿಸಿದ್ದಾರೆ. ಇವರೇನು ಅಲ್ಪಸಂಖ್ಯಾತ ನಾಯಕರಲ್ಲ, ಎಲ್ಲಾ ರಾಜ್ಯದಲ್ಲೂ ಇವಾಗ ಮಾಸ್ ಲೀಡರ್, ಮಹಾನಾಯಕ. ಇಂಥ ನಾಯಕ ಡೆಲ್ಲಿಗೆ ಹೋಗೋ ಅವಶ್ಯಕತೆ ಇಲ್ಲ, ತ್ರಿವೇಂದ್ರಂಗೆ ಹೋಗೋ ಅವಶ್ಯಕತೆ ಇಲ್ಲ, ಹೈದರಾಬಾದ್ಗೆ ಹೋಗೋ ಅವಶ್ಯಕತೆ ಇಲ್ಲ. ಅವ್ರ ಮನೇಲಿ ಕೂತಿದ್ರು, ಅವ್ರನ್ನ ಮಿನಿಸ್ಟರ್ ಅಂತ ನಂಬರ್ 1 ಸ್ಥಾನದಲ್ಲಿ ಬರ್ಬೇಕಾದ ಯಾವ್ದಾದ್ರು ಹೆಸರು ಇದ್ರೆ ಅದು ಒನ್ ಅಂಡ್ ಓನ್ಲಿ ಜಮೀರ್ ಅಹಮದ್ ಖಾನ್. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ತತ್ವ ಸಿದ್ಧಾಂತ ಆ ರಕ್ತ ಇರೋದು ಈ ಒಂದು ಲೀಡರ್ ಅಲ್ಲಿ. ಅಂತ ಲೀಡರ್ನ ಕೈ ಬಿಟ್ರೆ ಮುಂದಿನ 28ರಗೂ ಸೋಲ್ತಾರೆ, 29ಕ್ಕೂ ಸೋಲ್ತಾರೆ. ನಾವೆಲ್ಲ ಮನೆ ಸೇರ್ಬೇಕಾಗ್ತದೆ. ಮುಂದಾಗ ಅನಾಹುತಗಳಿಗೆ ಯಾರು ಹೊಣೆಗಾರ ಅನ್ನೋದು ಅವರು ದೊಡ್ಡ ಕ್ವಶನ್ ಮಾಡ್ಕೋಬೇಕಾಗ್ತದೆ. ಆದಷ್ಟು ಬೇಗ
ಏನ್ ನಮ್ಮ ಸ್ನೇಹಿತರು ಇದಾರೆ, ಅವ್ರು ಹೇಳ್ತೇವ್ರೆ ಅಕಸ್ಮಾತ್ ಹಿಂಗೆ ಅನ್ಯಾಯ ಆದ್ರೆ ನಮ್ಮ ಸ್ಥಾನಮಾನಕ್ಕೆ ರಾಜೀನಾಮೆ ಕೊಡ್ತಾರೆ. 19 ತನಕ ಕಾಯಷ್ಟು ಪೇಷನ್ಸ್ ಇಲ್ಲ. ದಯಮಾಡಿ ಜಮೀರ್ ಅಹಮದ್ ಖಾನ್ ಅಂತ ಮಹಾನಾಯಕರು, ಯಾಕಂದ್ರೆ ಯಾರೇ ದೀನ ದಲಿತರು ಅಶಕ್ತರು ಏನು ಈ ಸಮಾಜದಲ್ಲಿ ಹಿಂದುಳಿದವರು ಯಾರೇ ಅವ್ರ ಮನೆ ಬಾಗ್ಲಿಗೆ ಹೋದ್ರು, ಯಾರೇ ಸಿಕ್ಕೋರು ಅವ್ರ ಕಣ್ಣೀರು ಒರೆಸ್ತಾರೆ. ಒಂದ್ ಮದುವೆ ಅಂತವ್ರು ಅವ್ರು ಸಹಾಯ ಮಾಡ್ತಾರೆ, ಶಿಕ್ಷಣಕ್ಕೆ ಸಹಾಯ ಮಾಡ್ತಾರೆ, ಕೆಲ್ಸಕ್ಕೆ ಸಹಾಯ ಮಾಡ್ತಾರೆ, ಆರೋಗ್ಯಕ್ಕೆ ಸಹಾಯ ಮಾಡ್ತಾರೆ. ಅಂತ ನಾಯಕ ನಮಗ್ ಬೇಕು. ಅವ್ರ ಮಂತ್ರಿ ಆಗ್ಲೇಬೇಕು. BZ ಜಮೀರ್ ಅಹಮದ್ ಖಾನ್ ಮಿನಿಸ್ಟರ್ ಆಗ್ಲೇಬೇಕು. ಇದು ನಮ್ಮೆಲ್ಲರ ವಾದ, ಜಾತ್ಯತೀತವಾಗಿ. ಕರ್ನಾಟಕದಲ್ಲಿ ಒಬ್ಬ ನಾಯಕನ್ನ, ಒಬ್ಬ ಹಿಂದುಳಿದವ್ರನ್ನ, ದಲಿತರನ್ನ, ಅಲ್ಪಸಂಖ್ಯಾತರನ್ನ, ಅಲ್ಲಿ ಯಾರ್ಯಾರು ನಾಯಕರಿದ್ದಾರೆ ಅವ್ರನ್ನ ಎಲೆಕ್ಷನ್ ಟೈಮ್ ನಲ್ಲಿ ಉಪಯೋಗಿಸ್ಕೊಂಡು ಆ ನಂತರ ಅಧಿಕಾರ ಹಂಚಿಕೆ ಟೈಮ್ ನಲ್ಲಿ ಮೋಸ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ಜಮೀರ್ ಅಹಮದ್ ಖಾನ್ಗಲ್ಲ, ಇಡೀ ಸಮಾಜಕ್ಕೆ. ಏಕೆ ಅಂತಂದ್ರೆ ಜಮೀರ್ ಅಹಮದ್ ಖಾನ್ ಕರ್ನಾಟಕದಲ್ಲಿ ಅಲ್ಲ, ಸುತ್ತಮುತ್ತ ನಮ್ಮ ಇಡೀ ದಕ್ಷಿಣ ಭಾರತ, ಉತ್ತರ ಭಾರತಕ್ಕೂ ಈಗಾಗಲೇ ಅವ್ರ ಹೆಸರಿದೆ. ಒಂದು ಟಿಪ್ಪು ಸುಲ್ತಾನ್ ತರದ, ಈಗ ಆಧುನಿಕ ಟಿಪ್ಪು ಸುಲ್ತಾನ್ ಅವರು. ನಮ್ಮ ಜಮೀರ್ ಅಹಮದ್ ಖಾನ್ ಅವ್ರನ್ನ ನೀವು ಟೈಮ್ ನಲ್ಲಿ ಎಲ್ಲಂದ್ರೆ ಅಲ್ಲೇ ಉಪಯೋಗಿಸ್ಕೊಂಡ್ಬಿಟ್ರೆ ಏನಕ್ಕೆ ಬರ್ತದೆ? 90,000 ದಾವಣಗೆರೆಯಲ್ಲಿ ಬರೀ ಅಲ್ಪಸಂಖ್ಯಾತರು ಮುಸ್ಲಿಮ್ಸ್ ಇದ್ದಾರೆ, SC ST ಎಲ್ಲ ಬಿಟ್ಬಿಟ್ಟು. ಅವ್ರಿಗೆ ನೀವು ಸುಮಾರು ಒಂದು 30,000 ಇರ್ತಕ್ಕಂಥ ಯಾವ್ದೋ ಒಂದು ಜನಾಂಗಕ್ಕೆ ನೀವು ಕೊಡ್ತೀರಾ ಅಂತಂದ್ರೆ ಏನ್ ಮೆಚ್ಚಿಸ್ಬೇಕು, ಯಾರನ್ನ ಮೆಚ್ಚಿಸ್ಬೇಕು ಅಂತ ಇದ್ದೀರಾ? ಯಾಕೆ ಅಂತಂದ್ರೆ ಕರ್ನಾಟಕದಲ್ಲಿ SC ST ಬಿಟ್ರೆ ನೆಕ್ಸ್ಟ್ ಯಾವ್ದು ಜನಸಂಖ್ಯೆ ಅಂತ ಅಂದ್ರೆ ನಾನು ಹೇಳ್ತಾ ಇಲ್ಲ, ನಾನು ಏನೇ ಓದಿರ್ಲಿ ಬಿಟ್ಟಿರ್ಲಿ, ವರದಿ ಹೇಳ್ತಾ ಇದೆ. ಏಕೆ ಅಂತಂದ್ರೆ ಆ ಸಂಖ್ಯೆ, ಅಂಕಿ ಸಂಖ್ಯೆ ಒಂದು ಏನಿದೆ ಇಲಾಖೆ ಹೇಳುತ್ತೆ, 2ನೇ ಜನಸಂಖ್ಯೆನೇ ಮುಸ್ಲಿಂ ಸಮುದಾಯ ಅಂತ ಹೇಳುತ್ತೆ. ಮುಸ್ಲಿಂ ಸಮುದಾಯ ಬರೀ ಓಟ್ ಹಾಕಕ್ಕಿದ್ಯಾ ಮಾತ್ರ ಅಂತನಾ, ಅಥವಾ ಇನ್ನೊಂದು ಯಾವ್ದೋ ಪಕ್ಷ ನಾವ್ ಏನೇ ಮಾಡಿದ್ರು ಮಾಡಿಸ್ಕೊಳ್ತಾರೆ, ಅವ್ರಿಗೆ ಇನ್ನೊಂದು ಬೇರೆ ಆಪ್ಷನ್ ಇಲ್ಲ ಅಂತ ತಿಳ್ಕೊಂಡ್ರೆ ಇಡೀ ದೇಶದಲ್ಲಿ ಬೇಕಾದಷ್ಟು ಪಾರ್ಟಿಗಳು ಬಂದೋಗಿದಾವೆ, ಎಲ್ಲ ಬಂದೋಗಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.